ಕನ್ಕ್ಲೂಷನ್ ಈಗ ಒಂದು ಸಿಸ್ಟಮ್ ಯಾವಾಗ ರೆಸ್ಪಾಂಡ್ ಮಾಡ್ತು, ಹೇಗೆ ರೆಸ್ಪಾಂಡ್ ಮಾಡ್ತು, ಯಾವ ಹಂತದಲ್ಲಿ ರೆಸ್ಪಾಂಡ್ ಮಾಡ್ತು ಅನ್ನೋದು ಈ ದೇಶ ನೋಡಿದೆ, ಜಗತ್ತು ನೋಡಿದೆ. ಇಟ್ ಈಸ್ ಅವೈಲೇಬಲ್ ಇನ್ ಪಬ್ಲಿಕ್ ಡೊಮೈನ್. ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ಹೇಗೆ ರೆಸ್ಪಾನ್ಸ್ ಮಾಡಿತ್ತು ಅನ್ನೋದನ್ನು ನೋಡಿದ್ದೀವಿ. ಅದಕ್ಕೆ ಯಾವ್ಯಾವ ರೀತಿ ನರೇಷನ್ಗಳನ್ನು ಕಟ್ಟಿದೆ, ಅದರ ಬೆಂಬಲಿಗ ಗುಂಪುಗಳು ಅನ್ನೋದನ್ನು ನೋಡಿದ್ದೀವಿ. ಒಂದು ಸರ್ಕಾರದ ವಿರುದ್ಧ ಮಾಡಿರ್ತಕ್ಕಂಥ ಚಳುವಳಿ ಸಿಸ್ಟಮ್ಯಾಟಿಕ್ಕು, ಮತ್ತೊಂದು ಸಿಸ್ಟಮ್ಯಾಟಿಕ್ ಅಲ್ಲ ಅನ್ನುವಂಥ ನರೇಷನ್ಗಳು ಬರ್ತವೆ. ಅದು ಇಲ್ಲಿ ಸಬ್ಜೆಕ್ಟ್ ಅಲ್ಲ. ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಏನು ಅಂದರೆ, ಈ ಜೆನ್ಜಿ ಅನ್ನೋ ಜನ್ರೇಷನ್ನು ಈ ದೇಶದ ಶಾಶ್ವತ ಮೌಲ್ಯವಾಗಿರ್ತಕ್ಕಂಥ ಸಾಂವಿಧಾನಿಕ ಮೌಲ್ಯಗಳನ್ನು ಇಟ್ಕೊಂಡು ವಿಷಯವನ್ನು ಹಕ್ಕು ಪ್ರತಿಪಾದನೆಗೆ ಪ್ರಾರಂಭ ಮಾಡಿದೆ ಅನ್ನುವಂಥದ್ದು ಗುಣಾತ್ಮಕವಾದಂಥ ಸಂಗತಿ. ಯಾವ ನ್ಯಾಯಾಲಯ ಶ್ರೀಸಾಮಾನ್ಯನಿಂದ ದೂರ ಆಗುವ ರೀತಿಯಲ್ಲಿ ನಿಂತು ತನ್ನ ಗ್ಲಾಸ್ ಚೇಂಬರಲ್ಲಿ ಕೂತು ಕಾಮೆಂಟನ್ನು ಮಾಡಿದ್ದಕ್ಕೆ ಪಬ್ಲಿಕ್ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಅನ್ನುವ ರೀತಿಯ ಒಂದು ಅಂಧಭಾವನೆಯಲ್ಲಿತ್ತೋ, ಆ ನ್ಯಾಯಾಲಯ ಎನ್ನುವ ಒಂದು ವ್ಯವಸ್ಥೆಯನ್ನು ಕಣ್ತೆರೆಸ್ತಕ್ಕಂಥ ಕೆಲಸವನ್ನು ಸಹಿತ ಈ ಚಳುವಳಿ ಮಾಡಿದೆ. ಮತ್ತು ಆ ಒಂದು ಚಳುವಳಿ ಅಂತಾದಾಗ ಅದಕ್ಕೆ ಮಿತಿಗಳು ಇರುತ್ತೆ ಅನ್ನೋಂಥದ್ದನ್ನು ನಾನೊಬ್ಬ ಚಳುವಳಿಗಾರನಾಗಿ ಅದನ್ನು ಹೇಳ್ತೀನಿ. ಮಿತಿಗಳು ಇರುತ್ತೆ. ಆ ಮಿತಿಗಳನ್ನು ಸರಿಪಡಿಸಿಕೊಂಡು ಮತ್ತೆ ಅದು ನವೋನ್ಮೇಷಿತವಾಗಿ ಹೋರಾಟಕ್ಕೆ ಧುಮುಕಬೇಕು, ಸದಾ ಧುಮುಕಬೇಕು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವಿದ್ದೀವಿ. 80ನೇ ವರ್ಷ ಅಂತಂದಾಗ ಒಂದು ವ್ಯಕ್ತಿಗೆ ಅದು ಪರಿಪೂರ್ಣವಾದ ಆಯಸ್ಸು, ಒಂದು ದೇಶಕ್ಕೆ ಪರಿಪೂರ್ಣವಾದ ಆಯಸ್ಸಲ್ಲ. ದೇಶ ನಾವು ಕಟ್ತಲೇ ಇದ್ದೀವಿ, ಕಟ್ಟಬೇಕು. ನೇಷನ್ ಬಿಲ್ಡಿಂಗ್ ಈಸ್ ಹ್ಯಾಪ್ನಿಂಗ್. ಅದು ನಡೀತಾನೆ ಇರುತ್ತೆ, ಅದು ನಡೀತಾನೆ ಇರಬೇಕು. ಅದು ಬಂದಾಗ ವಿವೇಕಯುತವಾಗಿ ಅದು ರಾಂಚಿಯ ಸರ್ಕಾರ ಇರ್ಬೋದು, ದೆಹಲಿಯ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇರ್ಬೋದು, ಹೇಮಂತ್ ಸೊರೇನ್ ಅವರ ನೇತೃತ್ವದ ಸರ್ಕಾರ ಇರ್ಬೋದು, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇರ್ಬೋದು. ಮೊನ್ನೆ ಇಲ್ಲಿಯ ಒಂದು ಜನ್ರೇಷನ್ ಯಾವುದೋ ಪರೀಕ್ಷೆ ವೈಫಲ್ಯದ ಬಗ್ಗೆ ಕೂತಿತ್ತು. ನನಗೆ ಪಕ್ಷ ಮೀರಿ ನಾನು ಹೇಳ್ತೀನಿ, DK ಶಿವಕುಮಾರ್ ಹೋಗಿ ಆ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ನಾನಿದ್ದೀನಿ ಡೋಂಟ್ ವರಿ ಅಂತ ಹೇಳೋದಿದೆಯಲ್ಲ, ಅದು ಬೇಕಿತ್ತು ಅಂತ ಅನಿಸುತ್ತೆ. ಅದನ್ನು ಕೇಂದ್ರ ಸರ್ಕಾರ ಭಾರಿ ಬೇಗನೆ ಮಾಡಿದರೆ ಪೆಲೆಟ್ ಗನ್ನನ್ನು ಪ್ರಯೋಗಿಸೋ ಅವಶ್ಯಕತೆ ಇರಲಿಲ್ಲ. ನೀವು ಹೇಳಿದ್ರಲ್ಲ ಆ್ಯಂಟಿ ನ್ಯಾಷನಲ್ಗಳಿದ್ದರೆ ಅದನ್ನು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಆ ಆ್ಯಂಟಿ ನ್ಯಾಷನಲ್ಗಳು ಅದಕ್ಕೆ ಸೇರದಿದ್ದಂತೆ ನೋಡಿಕೊಂಡು ಚಳುವಳಿಯನ್ನು ಮುನ್ನಡೆಸಬೇಕು. ಮತ್ತು ಶಾಶ್ವತ ಸಾಂವಿಧಾನಿಕ ಮೌಲ್ಯ ಅಂತ ನಾನು ಹೇಳಿದರೆ ಸ್ವತಂತ್ರ ಭಾರತಕ್ಕೆ ನಾನು ಚಳುವಳಿಯಲ್ಲಿ ಗಮನಿಸಿದ್ದೀನಿ. ಯಾವ ಯುವ ಸಮುದಾಯ ಭಗತ್ ಸಿಂಗಿಂದ ಪ್ರೇರಣೆಯನ್ನು ಪಡಿಬೇಕಾಗಿತ್ತೋ, ಯಾವ ಸಮುದಾಯ ಅಂಬೇಡ್ಕರಿಂದ ಪ್ರೇರಣೆ ಪಡಿಬೇಕಾಗಿತ್ತೋ, ಯಾವ ಸಮುದಾಯ ಗಾಂಧಿಯಿಂದ ಪ್ರೇರಣೆ ಪಡಿಬೇಕಾಗಿತ್ತೋ, ಯಾವ ಸಮುದಾಯ ಶಿವಾಜಿ ಮಹಾರಾಜನಿಂದ ಪ್ರೇರಣೆಯನ್ನು ಪಡಿಬೇಕಾಗಿತ್ತೋ, ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಯನ್ನು ಪಡಿಬೇಕಾಗಿತ್ತೋ, ಅಂಥ ಪ್ರೇರಣೆಯನ್ನು ಪಡೆದಿರ್ತಕ್ಕಂಥ ಸಮುದಾಯವೇ ಅಲ್ಲಿ ಹೆಚ್ಚು ಇತ್ತು ಅನ್ನೋದನ್ನು ನಾನು ಖುದ್ದಾಗಿ ಗಮನಿಸಿದ್ದೇನೆ. ಅದು ನನ್ನ ಆತ್ಮಕ್ಕೆ ಅದು ಸರಿ ಅಂತ ಅನಿಸಿದೆ. ಹಾಗಾಗಿ ಪೆಲೆಟ್ ಗನ್ನನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಮಕ್ಕಳ ಮೇಲೆ ಏನು 10 ಜನ ಬಿದ್ದಿದೆ, 10 ಜನರು ಸಹಿತ ಆ್ಯಂಟಿ ನ್ಯಾಷನಲ್ಸ್ ಮಕ್ಕಳಲ್ಲ. ಸೈನಿಕರ ಮಕ್ಕಳಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಕಾರ್ಮಿಕರ ಮಕ್ಕಳಿದ್ದಾರೆ, ಲಾಯರ್ಸ್ಗಳ ಮಕ್ಕಳಿದ್ದಾರೆ. 10 ಜನ ಪೆಲೆಟ್ ಗನ್ ಆ್ಯಂಟಿ ನ್ಯಾಷನಲ್ಸ್ಗೆ ಬಿದ್ದಿಲ್ಲ. ಕಾಲು ಮುರ್ಕೊಂಡು ಬಿದ್ದಿರ್ತಕ್ಕಂಥ ಯುವಕರನ್ನ ಅಲ್ಲಿ ತಾಯಿ ಚಿಕಿತ್ಸೆ ಕೊಡ್ತಾ ಮಲಗಿದ್ದನ್ನು ನೋಡಿ ಬಂದಿದ್ದೀನಿ. ರೈತಾಪಿ ಮಕ್ಕಳು, ಮಹಾರಾಷ್ಟ್ರದವ್ರ ಮಕ್ಕಳು, ಬೆಳಗಾವಿ ಮಕ್ಕಳಿದ್ದಾರೆ. ಹಾಗಾಗಿ ಇವರು ಒಂದು ಶಬ್ದ ಹೇಳಿದರು, ಇಡೀ ಜನ್ಜಿ ಎಲ್ಲ ಮನೆ ಹೋರಾಟ ರೆಪ್ರೆಸೆಂಟ್ ಮಾಡೋದು. ಹಾಗಾಗಲ್ಲ. ಗಾಂಧಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದಾಗ ಇಡೀ ಕರ್ನಾಟಕದಿಂದ ಒಬ್ಬ ಮೈಲಾರ ಮಹಾದೇವ ಭಾಗವಹಿಸ್ತಾನೆ, ಒಬ್ಬ ಮೈಲಾರ ಮಹಾದೇವ. ಹಾಗಂತ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹದ ಮಹತ್ವವನ್ನು ತೆಗೆದುಹಾಕಕ್ಕಾಗಲ್ಲ. ಹಾಗಾಗಿ ಅದನ್ನು ಸಾಂಕೇತಿಕ ಅದೆಲ್ಲ ಅದು ಅಲಂಕಾರಿಕ ಶಬ್ದಗಳು ಬೇಡ, ಸ್ಪಷ್ಟವಾದ ಶಬ್ದ. ಅದು ಜೆನ್ಜಿಯ ಭಾವನೆ, ಆ ಯುವ ಸಮುದಾಯದ ಭಾವನೆ, ಅದು ಸಾಂವಿಧಾನಿಕ ಶಾಶ್ವತ ಮೌಲ್ಯಗಳಾಗಿ ಪ್ರಕಟಿಸಲ್ಪಟ್ಟಿದೆ. ಅದು ಈ ದೇಶಕ್ಕೆ ಒಳ್ಳೆಯದನ್ನು ಮಾಡಿದ್ರೆ ಸಂತೋಷ ಪಡೋಣ, ಒಳ್ಳೆಯದಾಗಲಿ. 100ನೇ ವರ್ಷದ ಸೆಲೆಬ್ರೇಷನ್ಗೆ ಹೋಗುವಾಗ ನೀಟ್ ಪ್ರಶ್ನೆ ಪತ್ರಿಕೆ ಇರಲಿ, ಇನ್ನೊಂದು ಪ್ರಶ್ನೆ ಪತ್ರಿಕೆ ಇರಲಿ, ಲೀಕ್ ಆಗದೆ ಇರೋಂಗೆ ಆಗಿಬಿಟ್ರೆ ಖುಷಿ ಪಡಬೇಕಲ್ವೇ? ಅಷ್ಟಾಗಲಿ. ಅಲ್ಲೊಂದು ಶಕ್ತಿ ಇದೆ ಸುಧೀರ್ ಅವರೇ, ಆ ಶಕ್ತಿ ನೀಟಾಗಿ ಚಾನಲೈಸ್ ಆಗಲಿ ಅನ್ನೋ ಬಯಕೆ. ಎಸ್, ಯು ಆರ್ ರೈಟ್. ನೀಟಾಗಿ ಚಾನಲೈಸ್ ಆಗಬೇಕು, ಅದು ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡೋ ನಾವು ಎಲ್ಲ ಅಂದರೆ ಎರಡು ತದ್ವಿರುದ್ಧ ಉದಾಹರಣೆಗಳನ್ನು ನೋಡ್ತೀವಿ ನಾವು. ಒಂದು ಕಡೆ ಏನೋ ಮೊಬೈಲ್ ಇದೆ ಅಂತ ಬಾಯಿಗೆ ಬಂದಂಗೆ ಮಾತನಾಡೋದ್ರಿಂದ ಹಿಡಿದು ಇನ್ನೊಂದು ಕಡೆ ಸ್ವಂತ ಕಂಪನಿಯಲ್ಲಿ ಮೊದಲ ಪ್ರೈವೇಟ್ ರಾಕೆಟ್ ಹಾರಿಸಿದ ಜನ್ಜಿಯನ್ನು ನೋಡಿದ್ವಿ ನಾವು. ಎರಡು ಅದರಿಂದ ಅಜಿತ್, ನನಗೆ ಜನ್ಜಿ ಬಗ್ಗೆ ಯಾವುದೋ ಅಂದರೆ ಪೂರ್ವಾಗ್ರಹ ಇದು ಇಲ್ಲ. ಇನ್ಫ್ಯಾಕ್ಟ್ ನನಗೆ ಅದ್ರ ಬಗ್ಗೆ ನಂಬಿಕೆ ಇದೆ.
ಯಾಕಂದ್ರೆ ಇಲ್ಲಿ ಒಂದಿಷ್ಟು ಜನ ಏನೇನು ತಪ್ಪು ಮಾಡಿದ್ರು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ನೋಡಿದ್ರು, ಅದನ್ನೆಲ್ಲ ಏನಂತಾರೆ ಹೈಜಾಕ್ ಮಾಡಕ್ ನೋಡಿದ್ರಲ್ಲ, ಆ ಥರ ಜೆನ್ಜಿ ಇಲ್ಲ ಅಂತ ನನಗೆ ಸ್ಪಷ್ಟವಾದ ಅಭಿಪ್ರಾಯ ಇದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.